ಹಾಯ್ ಎಲ್ರಿಗೂ ನಮಸ್ಕಾರ. ಈಗ ನೀವೆಲ್ಲ ನೋಡಿರ್ತಾರ ಯೂಟ್ಯೂಬಲ್ಲೆಲ್ಲ ಬೇರೆ ಬೇರೆ ಕ್ಯಾಟಗರಿಯಲ್ಲಿ ನೀವು ವೀಡಿಯೋಸ್ ಮಾಡ್ತಿರ್ತಾರಲ್ಲ, ಅವರು ಕೆಲವೊಂದು ವೀಡಿಯೋಸ್ ಮಾಡ್ತಿರ್ತಾರೆ. ನಮಗೆ ಇಷ್ಟು ದುಡ್ಡು ಬಂದಿದೆ, ಅಷ್ಟು ದುಡ್ಡು ಬಂದಿದೆ, ಮಂತ್ಲಿ ಇಷ್ಟೆಲ್ಲ ಲಕ್ಷಗಟ್ಟಲೆ ದುಡ್ಡು ಬರ್ತಿದೆ ನಮಗೆ ಅಂತ ಮಾಡ್ತಿರ್ತಾರೆ. ಬಟ್ ಅದೇ ಥರ ಈಗ ಎಲ್ರಿಗೂ ಮಾತಾಡೋಕ್ಕಾಗಲ್ಲ. ಕ್ಯಾಮ್ರಾ ಮುಂದೆ ಬಂದು ಭಾಳಷ್ಟು ಜನಕ್ಕೆ ಮಾತಾಡೋಕ್ಕಾಗಲ್ಲ. ಕೆಲವೊಬ್ಬರಿಗೆ ಫೋಟೋಗ್ರಫಿ ಹಾಬಿ ಇರ್ಬೋದು, ಇನ್ನು ಬೇರೆ ಬೇರೆ ಥರನೇ ಹಾಬಿ ಇರ್ಬೋದು. ಆ ಥರ ಇದ್ದವರಿಗೆ ಈಗ ಫೇಸ್ಬುಕ್ಕಲ್ಲಿ ಒಂದು ಒಳ್ಳೆ ಅಪರ್ಚುನಿಟಿ ಇದೆ. ಅದು ಯಾವ ಥರ ಅಂತಂದರೆ, ನೀವು ವೀಡಿಯೋಸ್ ಮಾಡಲೇಬೇಕು ಅನ್ನೋದು ಏನಿಲ್ಲ. ನೀವು ಜಸ್ಟ್ ಫೋಟೋಸ್ ಹಾಕಿ ನೀವು ಅರ್ನ್ ಮಾಡ್ಬೋದು. ಅಂದರೆ ಯೂಟ್ಯೂಬಲ್ಲಿ ಯಾವ ಥರ ದುಡ್ಡು ಮಾಡ್ತಾರಲ್ಲ ಅದೇ ಥರ ಫೇಸ್ಬುಕ್ಕಲ್ಲಿನೂ ಫೇಸ್ಬುಕ್ ಕಡೆಯಿಂದನೇ ನಿಮಗೆ ಡೈರೆಕ್ಟ್ ನಿಮ್ಮ ಒಂದು ಅಕೌಂಟಿಗೆ ದುಡ್ಡು ಬರುತ್ತೆ. ಅದು ಯಾವ ಥರ ಮಾಡೋದು, ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು, ಯಾರ್ಯಾರೆಲ್ಲ ಅಪ್ಲೈ ಮಾಡ್ಬೋದು, ಅದು ಯಾವ ಥರ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಫಸ್ಟು ನಿಮಗೆ ಒಂದು ಕ್ಲಿಯರಾಗಿ ಹೇಳಿಬಿಡ್ತೀವಿ ನೋಡಿ. ನಿಮಗೆ ಫಸ್ಟು ಒಂದು ಡೌಟ್ ಇರ್ಬೋದು, ಎಲ್ರದ್ದು ಫೇಸ್ಬುಕ್ ಅಕೌಂಟ್ ಇದೆ, ಎಲ್ರಿಗೂ ಬರುತ್ತಂತ ನೀವು ಸ್ವಲ್ಪ ಡೌಟ್ ಬರ್ಬೋದು. ಇದು ಯಾರ್ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತಂದರೆ, ಯಾರ್ಯಾರೆಲ್ಲ ಫೇಸ್ಬುಕ್ ಪೇಜ್ನ ಕ್ರಿಯೇಟ್ ಮಾಡಿರ್ತಾರೆ, ಓಕೆನಾ. ನಾರ್ಮಲಾಗಿ ನಮ್ಮ ಒಂದು ಸ್ವಂತ ಒಂದು ಪ್ರೊಫೈಲ್ ಇರುತ್ತೆ, ಅದು ಅಲ್ಲ. ಅದು ಬಿಟ್ಟು ನಿಮ್ಮ ಒಂದು ಓನ್ ಪೇಜ್ ಏನಾದರೂ ಕ್ರಿಯೇಟ್ ಮಾಡಿದರೆ ಅವರಿಗೆ ಈ ಒಂದು ಮಾನಿಟೈಸೇಷನ್ ಏನು ಇರುತ್ತಲ್ಲ ಅದು ಆನ್ ಆಗುತ್ತೆ. ಅದು ಎಲ್ರಿಗೂ ಆನ್ ಆಗುತ್ತೆ. ಅಂದರೆ ಈಗ ಫಾರ್ ಎಕ್ಸಾಂಪಲು ಕೆಲವೊಬ್ಬರಿಗೆ 500 300 ಈ ಥರ ಫಾಲೋವರ್ಸ್ ಏನಿರ್ತಾರಲ್ಲ ಅವ್ರಿಗೆಲ್ರಿಗೂ ಆನ್ ಆಗುತ್ತೆ ಅಂತ ನಿಮಗೆ ಡೌಟ್ ಇರ್ಬೋದು. ಫಸ್ಟ್ ಒಂದು ಪೇಜ್ ಕ್ರಿಯೇಟ್ ಮಾಡಿರ್ಬೇಕು ನೀವು, ಓಕೆನಾ. ನಿಮ್ಮ ಒಂದು ಪೇಜಲ್ಲಿ 500 ಅಬೋವ್ ಏನಾದರೂ ಫಾಲೋವರ್ಸ್ ಇದ್ದರೆ ನೀವು ಫೇಸ್ಬುಕ್ಕಲ್ಲಿ ದುಡ್ಡನ್ನ ಮಾಡ್ಬೋದು. ಒಂದು ಮಾನಿಟೈಸೇಷನ್, ಫೇಸ್ಬುಕ್ ಮಾನಿಟೈಸೇಷನ್ ಏನಿರುತ್ತಲ್ಲ ಅದಕ್ಕೆ ನೀವು ಅಪ್ಲೈ ಮಾಡ್ಬೋದು. ಯಾವ ಥರ ಮಾಡೋದಂತ ಈಗ ತಿಳಿಸ್ಕೊಡ್ತೀನಿ ನೋಡಿ. ಈಗ ಫಸ್ಟ್ ನಿಮ್ಮ ಒಂದು ಪೇಜ್ನ ಓಪನ್ ಮಾಡ್ಕೊಳ್ಳಿ, ಫೇಸ್ಬುಕ್ ಪೇಜ್ನ, ಓಕೆನಾ. ಇಲ್ಲಿ ನೋಡ್ಬೋದು ನನಗೆ 564 ಫಾಲೋವರ್ಸ್ ಇದ್ದಾರೆ. ನನ್ನ ಒಂದು ಇದು ಪೇಜು ಫೋಟೋಗ್ರಫಿ ಪೇಜು. ನಂದು ಇನ್ನೊಂದು ಬೇರೆ ಒಂದು ಪೇಜ್ ಇದೆ, ಅದನ್ನು ಇದೆ, ನಾಗರಾಜ್ ಸ್ಯಾನ್ ಫೋಟೋಗ್ರಫಿ ಅಂತಂದರೆ ನಾನು ಫೋಟೋಗ್ರಫಿ ಏನು ಮಾಡ್ತೀನಲ್ಲ ಅದ್ರ ರಿಲೇಟೆಡ್ ಇದರಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ. ಇಲ್ಲಿ ನೋಡ್ಬೋದು 564 ಫಾಲೋವರ್ಸ್ ಇದ್ದಾರೆ, ಓಕೆನಾ. ಈ ಥರ ನಿಮ್ಮ ಒಂದು ಪೇಜಲ್ಲಿ ಏನಾದರೂ 500ಕ್ಕಿಂತ ಜಾಸ್ತಿ ಏನಾದರೂ ಫಾಲೋವರ್ಸ್ ಇದ್ದರೆ ನೀವು ಅಪ್ಲೈ ಮಾಡ್ಬೋದು. ಇಷ್ಟೇ ನೋಡಿ. ಇಲ್ಲಿ ಕೆಳಗಡೆ ಒಂದು ಪ್ರೊಫೈಲ್ ಏನು ಓಪನ್ ಮಾಡ್ಕೊತಿರಲ್ಲ, ಈ ಥರ ಒಂದು ವಿಸಿಬಲ್ ಏನು ಕಾಣುತ್ತಲ್ಲ, ಇಲ್ಲಿ ನೀವು ಕೆಳಗಡೆ ನೋಡೋದಾದರೆ ಪ್ರೊಫೆಷ್ನಲ್ ಡ್ಯಾಶ್ಬೋರ್ಡ್ ಅಂತ ಇದೆ, ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಈ ಥರ ಕಾಣುತ್ತೆ ನಿಮಗೆ, ಹೋಮ್, ಇನ್ಸೈಟು, ಕಂಟೆಂಟ್, ಎಂಗೇಜ್ಮೆಂಟ್ ಅಂತ, ಓಕೆನಾ. ಇಲ್ಲಿ ಕೆಳಗಡೆ ನಿಮ್ಮ ಪೇಜ್ ನೇಮ್ ಕಾಣುತ್ತೆ. ಅಲ್ಲಿ ಕೆಳಗಡೆ ಬಂದರೆ ನೆಕ್ಸ್ಟ್ ಸ್ಟೆಪ್ಪು ಎಲಿಜಿಬಲ್ ಟು ಸ್ಟಾರ್ಟ್ ಅರ್ನಿಂಗ್ ವಿತ್ ಸ್ಟಾರ್ಸ್ ಅಂತ ಏನಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ಸ್ಟಾರ್ಟ್ ಸೆಟಪ್ ಅಂತ ಬರುತ್ತೆ, ಅರ್ನ್ ಮನಿ ವಿತ್ ಸ್ಟಾರ್ಸ್ ಅಂತ ಇರುತ್ತೆ, ಓಕೆನಾ. ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಏನಿದೆಯಲ್ಲ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣವೇ ಒಂದು ಸೆಟಪ್ ಇರುತ್ತೆ. ಇಲ್ಲಿ ಏನು ನೋಡ್ತಿದ್ರಲ್ಲ, ಕನ್ಫರ್ಮ್ ಯುವರ್ ಇನ್ಫೋ ಟು ಸ್ಟಾರ್ಟ್ ಅರ್ನಿಂಗ್ ಅಂತ. ಇಲ್ಲಿ ನಿಮ್ಮ ನೇಮು ಆಮೇಲೆ ಡೇಟ್ ಆಫ್ ಬರ್ತ್ ಆ್ಯಸ್ ಪರ್ ಆಧಾರ್ ಕಾರ್ಡ್ ಏನಿರುತ್ತಲ್ಲ ಅದೇ ಥರ ಮಾಡ್ಕೊಳ್ಳಿ. ಇಲ್ಲ ಪಾನ್ ಕಾರ್ಡ್, ನಿಮ್ಮ ಪಾನ್ ಕಾರ್ಡ್ ಏನಿರುತ್ತಲ್ಲ ಅದೇ ಥರ ಇಲ್ಲಿ ಸೆಟಪ್ ಮಾಡಿಕೊಂಡು ಕನ್ಫರ್ಮ್ ಇನ್ಫಾರ್ಮೇಷನ್ ಏನಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಅಂದರೆ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಡಾಲರ್ ಸಿಂಬಲ್ ತೋರಿಸುತ್ತೆ. ನಿಮ್ಮ ಒಂದು ಪೇಜ್ ಏನಾದರೂ ಕರೆಕ್ಟಾಗಿ ನೀವೇನಾದರೂ ಮೇಂಟೈನ್ ಮಾಡ್ಕೊಂಡು ಬಂದಿದ್ರೆ, ಅಂದರೆ ಅದರಲ್ಲಿ ಯಾವುದೇ ಬೇರೆ ಒಂದು ಕಂಟೆಂಟ್ ಹಾಕೋದಾಗಿರ್ಬೋದು, ಆ ಥರ ಏನು ಮಾಡದೆ ನೀವು ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಏನಾದರೂ ಬಂದಿದ್ದರೆ ಈ ಥರ ನಿಮಗೆ ಇಮಿಡಿಯೇಟಾಗಿ ಎಲಿಜಿಬಲ್ ಸಿಗುತ್ತೆ. ಡಾಲರ್ ಸಿಂಬಲ್ ತೋರಿಸುತ್ತೆ, ಪಕ್ಕದಲ್ಲಿ ಸ್ಟಾರ್ಸ್ ಅಂತಿದೆ. ಇದು ಏನಪ್ಪ ಅಂತಂದರೆ ನಿಮ್ಮ ಇದು ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಒಂಥರ ಆಫ್ ಮಾನಿಟೈಸೇಷನ್ ಇದ್ದಂಗೆ. ನೀವೇನು ಫೋಟೋಸು ವೀಡಿಯೋಸ್ ಏನು ಅಪ್ಲೋಡ್ ಮಾಡ್ತಿರ್ತಾರಲ್ಲ, ಅಂದರೆ ಮೇನ್ ಥಿಂಗಾಗಿ ಇದು ಸ್ಟಾರ್ಸ್ ಅಂತ ಏನಿದೆಯಲ್ಲ, ಸೂಪರ್ ಚಾಟು ಇದೆಲ್ಲ ನೋಡಿರ್ತೀರ ನೀವು. ಕೆಲವೊಬ್ಬರು ಯೂಟ್ಯೂಬಲ್ಲಿ ಕೆಲವೊಬ್ರಿಗೆ ಗೊತ್ತಿರ್ಬೋದು. ಫೇಸ್ಬುಕ್ಕಲ್ಲಿನೂ ಅದೇ ಥರ ಇದೆ. ನಿಮ್ಮ ಒಂದು ನೀವೇನು ವೀಡಿಯೋಸ್ ಮಾಡಿ ಹಾಕ್ತಿರಲ್ಲ ಅದಕ್ಕೆ ವ್ಯೂವರ್ಸ್ ಏನಿರ್ತಾರಲ್ಲ ಅವ್ರು ಸೂಪರ್ ಚಾಟ್ ಅಂತ ಕೆಲವೊಂದು ಅದಕ್ಕೆ ಅಮೌಂಟ್ ಅಂತ ಇರುತ್ತೆ. ಸೂಪರ್ ಚಾಟ್ 10 ರೂಪೀಸ್, 20 ರೂಪೀಸ್, ಆಮೇಲೆ 30, 50, 100, 1000 ಈ ಥರ ಎಲ್ಲ ಇರುತ್ತೆ. ಅವರಿಗೆ ಯಾವ ಥರ ಲೈಕ್ ಆಗುತ್ತೆ ಆ ಥರ ಆ ಒಂದು ಸೂಪರ್ ಚಾಟ್ನ ಕಳಿಸ್ತಾರೆ. ಅದರಲ್ಲಿ ಏನು ಅಮೌಂಟ್ ಇರುತ್ತಲ್ಲ ಆ ಒಂದು ಅಮೌಂಟು ನಿಮ್ಮ ಒಂದು ಇದಕ್ಕೆ ಕ್ರೆಡಿಟ್ ಆಗುತ್ತೆ. ಇದರಲ್ಲಿ ಸೂಪರ್ ಚಾಟ್ ಏನು ಮಾಡ್ತಾರಲ್ಲ, ಸೂಪರ್ ಚಾಟ್ ಏನಾದರೂ ನಿಮಗೆ ಕಳಿಸಿದರೆ ಅವಾಗ ನಿಮಗೆ ಅಮೌಂಟ್ ಬರುತ್ತೆ. ಇದು ಬಿಟ್ಟು ನಿಮ್ಮ ಒಂದು ಪೇಜಲ್ಲಿ ಏನಾದರೂ ಆ್ಯಡ್ಸ್ ಬರಬೇಕು, ಅದರಿಂದ ಅರ್ನಿಂಗ್ಸ್ ಆಗ್ಬೇಕಂತಂದರೆ ನಿಮ್ಮ ಒಂದು ಪೇಜಲ್ಲಿ 10,000 ಫಾಲೋವರ್ ಇರಬೇಕು. ಯಾರ್ಯಾರೆಲ್ಲ ಈಗ ಆಲ್ರೆಡಿ ಪೇಜ್ನ ಕ್ರಿಯೇಟ್ ಮಾಡಿದರೆ ನೀವು ಈ ಒಂದು ಆಪ್ಷನ್ನ ನೀವು ಎನೇಬಲ್ ಮಾಡ್ಕೋಬೋದು.
ಇನ್ನು ಯಾರು ಪೇಜ್ ಕ್ರಿಯೇಟ್ ಮಾಡಿಲ್ಲ, ನೀವು ಪೇಜ್ನ ಕ್ರಿಯೇಟ್ ಮಾಡಿ ಈಗಿಂದನೇ ಸ್ವಲ್ಪ ಟ್ರೈ ಮಾಡಿ. ಇನ್ನೊಂದು 6 ಮಂತಲ್ಲಿ ನಿಮಗೆ ಒಂದು ಫಾಲೋವರ್ಸ್ನ ಗೇನ್ ಮಾಡ್ತೀರಾ. ಆಮೇಲೆ ನೀವು ನೆಕ್ಸ್ಟು ಅರ್ನಿಂಗ್ ಸ್ಟಾರ್ಟ್ ಮಾಡ್ಬೋದು. ಓಕೆನಾ? ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ ನಿಮ್ಮ ಮುಂದೆ ಬರ್ತಾ ಇರ್ತವೆ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.